ನಮಸ್ತೆ ಫ್ರೆಂಡ್ಸ್, ಹೇಳ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಅದೇ ರೀತಿಯಾಗಿ ನಾನು ಒಂದು 10 ದಿವಸದ ಮೇಲಾಗಿತ್ತು ವಿಡಿಯೋನ ಮಾಡಿದ್ದಿಲ್ಲ. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಒಂದು ವಿಡಿಯೋನ ಒಳ್ಳೆ ಒಂದು 2 ಕುರಿ, ಒಳ್ಳೆ ಕುರಿಗಳಿದಾವೆ, 2 ಟಾಪ್ ಆ್ಯಂಡ್ ಟಾಪ್ ಕುರಿಗಳಿದಾವೆ, ಅವನು ತೋರಿಸ್ತೀನಿ. ಮತ್ತು ನಾವು ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ವಿ, ನಮ್ಮ ಹರಿಹರ ದಾವಣಗೆರೆ ಅಂದರೆ ಎಸ್ ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಟೂರ್ನಿ ಇದೆ ಅಣ್ಣ. ಆ ಟೂರ್ನಿಗೆ ಎಲ್ಲರೂ ಕುರಿಗಳನ್ನ ಹಾಕಿ ಸಹಕರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತಂದು ಇದ್ರ ಬಗ್ಗೆ ಹೇಳ್ತೀನಿ. ಮತ್ತು ಕುರಿಗಳು ಇತ್ತೀಚಿನ ದಿನಗಳಲ್ಲಿ ಯಾಕೆ ಸಾಯ್ತಾ ಇದ್ದಾವೆ ಅದ್ರ ಬಗ್ಗೆನೂ ಕೂಡ ನನಗೆ ಬಂದಿರತಕ್ಕಂಥ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋಬೇಕಂತ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಮ್ಮ ರೂಮಲ್ಲಿ ಇರ್ತಕ್ಕಂಥ ಕುರಿಗಳನ್ನ ಒಂದು ಟೈಮ್ ಎಲ್ರಿಗೂ ತೋರಿಸ್ಬಿಡ್ತೀನಿ ನೋಡ್ರಿ. ಇವತ್ತೇನು ಅಂತ ಹೇಳ್ಕೊಳಂಥ ಕುರಿಗಳು ಯಾವುವು ಇಲ್ಲ, ಎರಡು ಕುರಿಗಳು ಇದಾವೆ, ಚೆನ್ನಾಗಿದ್ದಾವೆ. 2 ಕುರಿಗಳು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಅವನ್ನೇ ತೋರಿಸ್ತೀನಿ ನೋಡ್ರಿ. ಎಲ್ಲ ಕುರಿದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ರಿ. ನಮ್ಮ ರೂಮಿಗೆ ಬಂದಿರತಕ್ಕಂಥ ಇದು ಕುರಿ ಇತ್ತು ನೋಡಿ. ಇದು ಒಂದು ಹೊಸದು, ಇದು 8 ಕೆಡವಿದೆ ಕುರಿ. ಇದು 8 ಕೆಡವಿದೆ. ಇದು ದುಗಮನ್ ಕಣದಲ್ಲಿ 3rd ಪ್ಲೇಸ್ ಆಗಿತ್ತು. 2 ಚೆನ್ನಾಗಿ ಆಡಿ 8 1 ಕೆಡವೈತಿ. ಇದು ಕುರಿ ತುಂಬ ಚೆನ್ನಾಗೈತೆ. ಗಡ್ಡೆಗ ಪಡ್ಯಾಗ ಮಕ್ಕದಾಗ ನೀಟ್ ಐತೆ ಕುರಿ. ದೊಡ್ಡ ಸೈಜ್ ಏನಲ್ಲ, ಚೆನ್ನಾಗೈತಿ. ಉದ್ದಾಗಿದ್ದ ಎತ್ತರ ಚೆನ್ನಾಗೈತಿ ಕುರಿ. ಇದು 1 ಕೆಡವೈತೆ ನೋಡ್ರಿ. 8 ಬಂದು ಟನ್ ಚಲೋ ಐತಿ ಕುರಿ. ಇದು ಆಟಕ್ಕೆ ಏನಾದರೂ ಇದನ್ನು ಕಟ್ಕೊಂಡು ಒಂದು 6-7 ತಿಂಗಳು ಯಾರಾದರೂ ಕಟ್ಕೊಂಡು ಮೇಯಿಸಿದ್ರೆ ಇದು ಕಣ ಗ್ಯಾರಂಟಿ ಕುರಿ ನೋಡ್ರಿ. 2 ಆಡಿರೋ ಕುರಿ 4 6 8 ಒಂದು ಹೊಡ್ತಾನ ಆಡಿಲ್ಲ ಕುರಿ. ಯಾಕಂದರೆ ತಗೊಂಡೋಗಿ ರೂಮಾಗ ಹೆಂಗೆ ಕಟ್ಕೊಂಡು ಮೆಸ್ಕೊಂಡ್ರೆ ಹಂಗೆ ಮೆಸ್ಕೊಂಡ್ರೆ ಹಾಕ್ಮೇಲೆ ಬಿಟ್ಟಾರ ಕುರಿ. ಸ್ವಲ್ಪ ತೂಕ ಕೆಟ್ಟತೆ, ರೆಡಿ ಮಾಡ್ಕೋಬೇಕು. ಗಡ್ಡಿ ತುಂಬ ಚೆನ್ನಾಗದ ಕುರಿದು. ಕುರಿನೂ ಚಲೋ ಐತೆ. ಇದು ಒಂದು 8 ಇದು 2 ಮರಿ ಕುರಿ. 4 ಒಳ್ಳೆ ಹೆಸರು ಮಾಡಿರೋ ಕುರಿ. ಈಗ 8 ಏನಪ್ಪ ಸೈಜ್ ಕಮ್ಮಿ. ಇದು ಒಂದು 8 ಎಲ್ಲ ರೆಡಿ ಮಾಡ್ಕೋಬೇಕು ಇವನ್ನೆಲ್ಲ. ಇವಲ್ಲಿ ಒಳ್ಳೊಳ್ಳೆ ಆಡಿರೋ ಕುರಿಗಳೇ ರೆಡಿ ಮಾಡ್ಕೊಂಡ್ರೆ ಮಾತ್ರ ಒಳ್ಳೆ ಕುರಿಗಳು. ಇವು ರೆಡಿ ಮಾಡ್ಕೋಬೇಕಪ್ಪ. ಏನಪ್ಪ ಅಂದರೆ 1 ಲಕ್ಷ ಗಂಟ್ಲೆ 2 ಲಕ್ಷ ಗಂಟ್ಲೆ ಬಂಡವಾಳ ಹಾಕೋದ್ಕಿಂತ ಕಣ ಹೊಡೆದಿರೋ ಕೆಟ್ಟಿರ್ತಕ್ಕಂಥ ಕುರಿಗಳನ್ನ ತಗೊಂಡು ರೆಡಿ ಮಾಡ್ಕೊಳ್ಳೋದು ಉತ್ತಮ ಅಂತ ನನ್ನೊಂದು ಅಭಿಪ್ರಾಯ. ಇದು ಒಂದು ನೀಲ ಇತ್ತಲ್ಲ, ಅದೇ ಇದು ಹಳೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅದೇ ರೀತಿ ನೋಡಿ. ಇದು ಒಂದು ಹಾರಲ್ಲು ತುಂಬ ಚೆನ್ನಾಗೈತಿ. ಗಡ್ಡಿ ಸೈಜು ಜಾತಿ ಗೀತಿ ತುಂಬ ಚೆನ್ನಾಗೈತಿ ಕುರಿ. ಗಡ್ಡಿ ಮಾತ್ರ ಭಾರಿ ಬವರ್ರಿ. ತೂಕ ಮೀಡಿಯಮ್. ಕುರಿನೂ ಚಲೋ ಐತಿ. ಇದ್ರಾಗೂ ಆಡಿರೋ ವಿಡಿಯೋಸ್ ಪ್ಲಸ್ ಫೋಟೋಸ್ ಎಲ್ಲ ಸಿಗ್ತಾವು. ಏನಪ್ಪ ನಿಮ್ಮ ಮನೆ ಬರ ಕುರಿ ಮಾತ್ರ ನೀಟ್ ಐತಿ. ಆಡ್ತೈತಿ 2 ರೌಂಡು 3 ರೌಂಡು ಈ ಲೆಕ್ಕಕ್ಕೆ ಆಡ್ತೈತಿ. ಇದನ್ನು ತಗೊಂಡು ಹೋಗ್ಬಿಡ್ರಿ ಹಂಗೆ ಕಣ ಹೊಡೆದು ಬಿಡ್ತೈತಿ, ಹಂಗೈತಿ ಹಿಂಗೈತಿ ಅಂತ ಹೇಳಲ್ಲ. ಆಡ್ತೈತಿ. ಏನೋ 1 ರೌಂಡು 2 ರೌಂಡು ನಿಮ್ಮ ಅದೃಷ್ಟ ಇದ್ದರೆ ಕಣ ಹೊಡಿಬೋದು, ಇಲ್ಲ 2 ರೌಂಡಿಗೆ 3 ರೌಂಡಿಗೆ ಬರ್ಬೋದು. ಆ ಲೆಕ್ಕಕ್ಕೆ ಐತಿ ಕುರಿ. ಇದು ಚೆನ್ನಾಗೈತಿ ನೋಡ್ರಿ. ಕಟ್ಕೊಂಡು ಯಾರಾದರೂ ಮೇಸರಿದ್ರೆ ಮೇಯ್ಸ್ಕೋಬೋದು ನೋಡ್ರಿ. ಇದು ಒಂದು 8 ಅದೇ ರೀತಿ ನೋಡ್ರಿ. ಇದು 4 ಇತ್ತು, 6 ಅಲ್ಲಿ ಕೆಡವೈತಿ. ಇದು ಸೈಜ್ ಚಲೋ, ಭಾಳ ಅಂದ್ರೆ ಭಾಳ ದೊಡ್ಡ ಸೈಜ್ ಇದು ಕುರಿ. ಇದು 1 ಕೆಡವೈತಿ ನೋಡ್ರಿ. 6 ಚಲೋ ಐತಿ ಕುರಿ. ನೋಡ್ರಿ, ಆಡಬಹುದು ಅಂತ ಹೇಳಬಲ್ಲೆ. ತಗೊಂಡು ಹೋದ ತಕ್ಷಣ ಕಣ ಹೊಡಿತೈತೆ ಅಂತ ಹೇಳಂಗಿಲ್ಲ. ಕುರಿ ಮಾತ್ರ ಚಲೋ, ಸೈಜು ಗಡ್ಡಿ ಜಾತಿ ಗೀತಿ ಚಲೋ. ತಗೊಂಡೋಗಿ ಇಂಥ ರೆಡಿ ಮಾಡ್ಕೊಂಡ್ರೆ ಏನಾದರೂ ಕೆಲಸ ಮಾಡಬಹುದು. ಇದು ಒಂದು ಇಲಾಯ್ತಿ ಇತ್ತು. ಇದು ಇಲಾಯ್ತಿ ನಮ್ಮ ಹರಿಹರ ದಾವಣಗೆರೆ ಕಣ ಏನೈತಲ್ಲ, ಆ ಕಣಕ್ಕೆ ಅದನ್ನು ಹಾಕ್ತೀವಿ ನೋಡ್ರಿ. ಹಾರಲ್ಲು ಇದು ಒಂದು 3 ವಿಡಿಯೋದಲ್ಲಿ ತೋರಿಸಿದ್ದೀನಿ, ಯಾರು ತೊಗೊಳ್ಳಿಲ್ಲ. ಇದ್ರ ಆಟ ನೋಡ್ರಿ. ಇಲಾಯ್ತಿ ಇದು ನಮ್ಮ ಹರಿಹರ ದಾವಣಗೆರೆ ಪರ್ಮಿಷನ್ ಐತಿ. ನಮ್ಮ ಮೊನ್ನೆ 2 ಲಕ್ಷದ ಕಣ ಆಯಿತು. 2 ಲಕ್ಷದ ಕಣದಲ್ಲಿ ಕೂಡ ಪರ್ಮಿಷನ್ ಇತ್ತು. ಅವತ್ತು ಹಾಕ್ಬೇಕಾಗಿತ್ತು. ನಾನು ಸ್ವಲ್ಪ ಬೇರೆ ಕಡೆಗೆ ಹೋಗಿದ್ದೆ, ಹಂಗಾಗಿ ಹಾಕಲಿಲ್ಲ. ನಮ್ಮ ಹರಿಹರ ದಾವಣಗೆರೆ ಕಣ ಏನೈತಲ್ಲ, ಎಸ್ ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆ ಕಣಕ್ಕೆ ಕುರಿ ಹಾಕ್ತೀವಿ. ಬರ್ರಿ ಅವತ್ತಿನ ದಿವಸ ನಮ್ಮ ಸಬ್ಸ್ಕ್ರೈಬರ್ ಸುತ್ತಮುತ್ತ ಯಾರಾದ್ರೂ ಇದ್ದರೆ ಬರ್ರಿ. ಇದು ಒಂದು ಹಾರಲ್ಲಿ. ಇದು ಒಂದು ಕಟಗ ಇತ್ತಲ್ಲ, ಅದೇ ಕಟಗ ಇದೆ. ಇದು ಒಂದು ಬಲ್ಲ ಒಂದು ಐತೆ. ಮತ್ತು ಇದು ಒಂದು 8
ಇದು ನೆನ್ನೆ ಚೆಕ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಕುರಿ. ನೋಡ್ಬೇಕು ಏನು ಮಾಡುತ್ತೋ ಗೊತ್ತಿಲ್ಲ. ನಾನಂತರ ಇದಕ್ಕೆ 1,45,000 ಕೊಟ್ಟು ಮಮ್ಮಿ ಕಟ್ಟಿ ಸಾಯಿ ಓನರ್ ಹತ್ರ ಕುರಿ ತೊಗೊಂಬಂದಿದ್ದೆ. ಈಗ ಒಂದು 3 ತಿಂಗಳಾಯ್ತು, ರೆಡಿ ಮಾಡ್ತಾ ಇದ್ದೀನಿ. ನನಗೆ ಈ ಕುರಿ ಸ್ವಲ್ಪ ಜಾತಿಯಲ್ಲಿ ಗೀತಿಯಲ್ಲೆಲ್ಲ ಚಲೋ ಇತ್ತಲ್ಲ, ಹಂಗಾಗಿ ಕುರಿ ಮೇಲೆ ಮನಸ್ಸು ಮಾಡಿದ್ದೆ. ದೊಡ್ಡ ಸೈಜ್ ಕುರಿ ಮಾತ್ರ, ಭಾಳ ದೊಡ್ಡ ಸೈಜ್ ಕುರಿ, ಅದಕ್ಕೆ ಕುರಿ ಮನಸ್ಸು ಮಾಡಿದ್ದೆ ನಾನು ಅಷ್ಟೇ. ಅದು ಬಿಟ್ಟರೆ ಮತ್ತಿನ್ನೇನಿಲ್ಲ. ಸೈಜ್ ಗೀಜು ಜಾತಿ ಗಡ್ಡಿ ಚಲೋ. ಇದೀಗ ಇದೊಂದು ರೆಡಿ ಮಾಡ್ತಾ ಇದೀವಿ ನಮ್ಮ ಕಡೆಯಿಂದ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಕುರಿಗಳು ಯಾಕಪ್ಪ ಜಲ್ದಿ ಸಾಯ್ತಾ ಇದ್ದಾವೆ ಅನ್ನೋದಕ್ಕೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ನೀವು ಮಾಡ್ತಕ್ಕಂಥ ಮೆಡಿಷನ್ನು ಮತ್ತು ನೀವು ಕುರಿಗಳನ್ನು 2 ತಿಂಗಳಿಗೆ ಒಂದ್ಸಲ 3 ತಿಂಗಳಿಗೆ ಒಂದ್ಸಲ ಕಣಕ್ಕೆ ಏನು ಹಾಕ್ತಿರಲ್ಲ, ಅದೇ ನೀವು ಮಾಡ್ತಾ ಇರೋ ತಪ್ಪು. ಕುರಿ ಒಂದು ಕಣ ಆಡಿದ್ಮೇಲೆ ಒಂದು 6 ತಿಂಗಳಾದ್ರೆ ರೆಸ್ಟ್ ಬೇಕು. ಅದಕ್ಕೆ ಒಂದು 6 ತಿಂಗಳಾದ್ರೆ ರೆಸ್ಟ್ ಬೇಕು. ರೆಸ್ಟ್ ಇಲ್ಲ ಅಂತಂದರೆ ಕುರಿಗಳು ಯಾವುದೇ ಕಾರಣಕ್ಕೂ ಏನಪ್ಪ ಲೈಫ್ ಬರಲ್ಲ. ಇದು ನನ್ನ ಅನುಭವ, ನಾನು ಹೇಳ್ತಾ ಇದ್ದೀನಿ ಕೇಳ್ರಿ. ಕುರಿಗಳು ನಿಮಗೆ ಲೈಫ್ ಬರಬೇಕಪ್ಪ ಅಂತಂದರೆ, ನೀವು ಕುರಿಗಳು ಹೆಂಗಪ್ಪ ಅಂತಂದರೆ, ನಿಮ್ಮ ಜೋಬಲ್ಲಿ 1,000 ರೂಪಾಯಿ ನೋಟ್ ಇದ್ದಂಗೆ. ನಿಮ್ಮ ಹತ್ರ ಏನಾದರೂ ಕುರಿ ಒಳ್ಳೇದಿದೆಯಪ್ಪ ಅಂತಂದರೆ 1,000 ರೂಪಾಯಿ ನೋಟು, ಅದನ್ನು ಯಾವ್ಯಾವ ರೀತಿ ನೀವು ಖರ್ಚು ಮಾಡ್ತೀರೋ ಹಂಗೆ ನಿಮ್ಮ ಹತ್ರ ಇರ್ತಕ್ಕಂಥ ಕುರಿಗಳು ಏನಿದಾವಲ್ಲ ಹೊಡ್ತಾನ ಹಂಗೆ. ಅವು ಎಷ್ಟು ಹೊಡ್ತಾ ಆಡಬೇಕು ಅಷ್ಟೇ ಹೊಡ್ತಾ ಆಡ್ತಾವೆ. ಅವನ್ನ ನೀವು ಎಷ್ಟು ಬೇಗ ಖಾಲಿ ಮಾಡ್ತೀರಾ ಕುರಿ ಅಷ್ಟು ಬೇಗ ಆಪ್ ಆಗತ್ತೆ. ಇಷ್ಟೇ ಕುರಿಗಳ ಬಗ್ಗೆ ತಿಳ್ಕೊಳ್ಳಿ. ನಾನೇನು ಹೇಳ್ತೀನಪ್ಪ ಅಂದರೆ, ಒಂದು 6 ತಿಂಗಳಾದರೆ ರೆಸ್ಟ್ ಕೊಡಿರಿ ಒಂದು ಕಣ ಆಡಿಸಿದ ಮೇಲೆ ಕುರಿಗೆ. ಆವಾಗ ಕುರಿಗಳು ಹಾಡ್ತಾವೆ. ಒಂದು 70 ಹೊಡ್ತಾ 80 ಹೊಡ್ತಾ ಹಾಡೇ ಆಡ್ತಾವೆ ಕುರಿಗಳು. ನೀವು 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ 1 ತಿಂಗಳಿಗೆ 2 ಸಲ ಹಿಂಗೆ ಏನಾದ್ರು ಆಡ್ಸ್ಕೊಂತ ಹೋದರೆ ದಯವಿಟ್ಟು ನಿಮ್ಮ ಕುರಿಗಳು ಯಾವುದೇ ಕಾರಣಕ್ಕೂ ಲೈಫ್ ಬರಲ್ಲ, ಹಾಳಾಗ್ತಾವೆ. ಇಷ್ಟಂತ ಹೇಳಬಲ್ಲೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇಂಜೆಕ್ಷನ್ ಏನು ಮಾಡ್ತಾ ಇದ್ದೀರಲ್ಲ, ಅದೇ ಫಾಲ್ಟ್. ಕುರಿಗಳಿಗೆ ಏರುಪೇರಾಗಿ ಕುರಿಗಳು ಸಾಯ್ತಾ ಇದ್ದಾವೆ. ತಲೆಗೆ ಕೇಳ್ರಿ, ಇನ್ನು ಬೇರೆ ವಿಚಾರ ಏನಿಲ್ಲ, ಇದೇ ವಿಚಾರಕ್ಕೆ ಸಾಯ್ತಾ ಇರೋದು. ಹಾಗಾಗಿ ದಯವಿಟ್ಟು ಇಂಜೆಕ್ಷನ್, ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಮೆಡಿಷನ್ ಮಾಡಿ ಕುರಿಗಳು ಆಡ್ಸೋದು. ಯಾರು ಮಾಡ್ಲಿದ್ದಂಗೆ ಆಡ್ಸೋಂಗಿಲ್ಲ, ಮಾಡಿರಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ನೀವು ಮೆಡಿಷನ್ ಅದು ನಿಮ್ಮ ಅನುಕೂಲ, ಅದು ನಿಮಗೆ ಬಿಟ್ಟಿದ್ದು. ನಮ್ಮ ಕುರಿ ಮೆಡಿಷನ್ ಮಾಡಿದರೆ, ಈ ಇಂಜೆಕ್ಷನ್ ಮಾಡಿದರೆ ಹೊಡೆಯುತ್ತೆ, ಆ ಇಂಜೆಕ್ಷನ್ ಮಾಡಿದರೆ ಹೊಡೆಯುತ್ತೆ, ಅದು ನಿಮ್ಮ ಮನಸ್ಸಿಗೆ ಕುಂತ್ಬಿಟ್ಟೈತೆ. ನಾವು ಯಾರು ಹೇಳಿದ್ರೆ ಕೇಳಲ್ಲ. ನೀವು ಏನು ಮಾಡ್ಬೇಕಪ್ಪ ಅಂತಂದರೆ, ಅಟ್ಲೀಸ್ಟ್ 6 ತಿಂಗಳಿಗೆ ಒಂದ್ಸಾದ್ರಿ ಆದರೂ ಕುರಿ ಆಡಿಸ್ರಿ. 6 ತಿಂಗಳಿಗೆ 7 ತಿಂಗಳಿಗೆ ಈ ರೀತಿಯಾಗಿ ನೀವು ಕುರಿಗಳು ನೀವು ಮಾಡಿಸಿದ್ರೆ ಕುರಿಗಳು ಲೈಫ್ ಬರ್ತಾವೆ. ಇಂಜೆಕ್ಷನ್ ಹೊಡಿತೀರಲ್ಲ, ಹೊಡೆದ್ಮೇಲೆ ದಯವಿಟ್ಟು ಅದಕ್ಕೆ ನೀವು ಈ ಬೀರು ಬರುತ್ತಲ್ಲ, ಬೀರು ಅದನ್ನು ಮುಚ್ಚಳ ತೆಗೆದುಬಿಟ್ಟು ವಾರ್ಮ್ ಮಾಡಿ ಲೋಟದಲ್ಲಿ 2-3 ಸಲ ಮೇಲೆ ಕೆಳಗೆ ಮಾಡಿ ಕುರಿಗೆ ಕುಡಿಸ್ರಿ. ಅದು ಮೆಡಿಷನ್ನು ಕುರಿ ಬಾಡಿಯಲ್ಲಿ ಏನು ಮೆಡಿಷನ್ ಇರುತ್ತಲ್ಲ ಅದನ್ನು ಔಟ್ ಮಾಡುತ್ತೆ, ಹೊರಗಡೆ ಹಾಕುತ್ತೆ ಅದು ಯೂರಿನಲ್ಲಿ. ಇದನ್ನು ಮಾಡಿ ದಯವಿಟ್ಟು. ನೀವು ಯಾರಾದರೂ ಕುರಿಗಳಿಗೆ ಇಂಜೆಕ್ಷನ್ನು ಅವು ಇವು ಹೊಡಿತೀರಲ್ಲ, ಹೊಡೀರಿ. ನಾವು ಏನು ಹೇಳಿದ್ರೆ ನೀವು ಕೇಳಲ್ಲ, ನಿಮ್ಮ ತಲೆಗೆ ಏನು ಬರುತ್ತೋ ಅದನ್ನೇ ನೀವು ಮಾಡೋದು. ನೀವು ಇಂಜೆಕ್ಷನ್ನು ಅದು ನಿಮಗೆ ಬಿಟ್ಟದ್ದು. ಅದು ನಾನು ಫಸ್ಟ್ ಹೇಳ್ತೀನಿ, ಕುರಿಗಳು ಸಾಯ್ತಾ ಇರೋದೇ ಇಂಜೆಕ್ಷನಿಂದ. ಕುರಿಗಳು 20 ಹೊಡ್ತಾ ಆಡೋ ಕುರಿ 30 ಹೊಡ್ತಾ ಆಡಿಸ್ತೀರಲ್ಲ ನೀವು, ಅದೇ ಫಾಲ್ಟ್. ಅದ್ರ ಕೆಪಾಸಿಟಿ ಎಷ್ಟಿರ್ತದೆ ಅಷ್ಟೇ ಆಡ್ಬೇಕು ಕುರಿ. ಅದು ಮೀರಿ ಯಾರಿದಪ್ಪ ಅಂದರೆ ಅದಕ್ಕೆ ಏನಾದರೂ ಒಂದು ಸಮಸ್ಯೆ ಆಗಿ ಹಿಂಗೆ ಸಾಯ್ತಾ ಇದ್ದಾವೆ ಕುರಿಗಳು. ಒಳ್ಳೊಳ್ಳೆ ಕುರಿಗಳು ಏನು ರೀ 8 ಬಂದು 1 ವರ್ಷ 1.5 ವರ್ಷ ಆಗಂಗಿಲ್ಲ ಕುರಿಗಳು ಸಾಯ್ತಾ ಇದ್ದಾವೆ. ಅದಕ್ಕೆ ಅದೇ ಕಾರಣ. ಅದಕ್ಕೆ ನಾನು ಏನು ಹೇಳಲ್ಲ, ಅದು ನಿಮಗೆ ಬಿಟ್ಟಿದ್ದು. ನಾನು ಏನಾದರೂ ಹೇಳಿದ್ರೆ ಸುಮ್ಮನೆ ನೀವು ಕೇಳಂಗಿದ್ರೆ ನಾನು ಹೇಳ್ಬೇಕು. ಕೆಲವೊಬ್ರು ಇದ್ದಾರೆ ಕುರಿ ಫೀಲ್ಡಲ್ಲಿ, ಕುರಿ ಅದು ಏನಾಗುತ್ತಾ ಬಿಡುತ್ತಾ ಗೊತ್ತಿಲ್ಲ, ಆದರೆ ತಾವು ಕಣ ಹೊಡಿಬೇಕು, ತಮ್ಮ ಕುರಿ ಆಡಬೇಕು ಅನ್ನೋದು ಅಷ್ಟೇ ಅವ್ರ ತಲೆಯಲ್ಲಿ. ನಮಗಂತೂ ಎಷ್ಟು ಹೇಳಿ ಬೇಜಾರಾಯಿತು. ನಾನು ಇಷ್ಟೇ ಹೇಳೋದು, ಕುರಿಗಳನ್ನು ಚೆನ್ನಾಗಿ ಸಾಕ್ರಿ, ರೆಸ್ಟ್ ಕೊಡ್ರಿ. ಒಂದು 6 ತಿಂಗಳು ರೆಸ್ಟ್ ಕೊಟ್ಟು ಕುರಿಗಳನ್ನ ಆಡಿಸ್ರಿ. ಯಾವುದೇ ಕಾರಣಕ್ಕೂ ಕುರಿಗಳ ಲೈಫು ಬರ್ತಾವೆ, ಲೈಫ್ ಬರೋಂಗಿಲ್ಲ ಅನ್ನೋಂಗಿಲ್ಲ. ಮತ್ತು ನಿಮ್ಮ ಹತ್ರ ಯಾವುದಾದ್ರೂ ಒಳ್ಳೆ ಕುರಿಗಳಿದ್ದರೆ ಮಾತ್ರ ನನಗೆ ಹಾಕಿ. ದಯವಿಟ್ಟು ನಿಮ್ಮ ಹತ್ರ ವೇಸ್ಟ್ ಇರೋ ಕುರಿಗಳನ್ನು ನನಗೆ ಹಾಕಿ, ಹಣ ಇದು ಕೊಡ್ತೀವಿ ಮಾಡ್ತೀವಿ ಅನ್ಬೇಡಿ. ಚೆನ್ನಾಗಿದ್ದರೆ ನನಗೆ ಹಾಕಿ. ಕುರಿ ಆಡಬೇಕು, ನಮ್ಮ ಸಬ್ಸ್ಕ್ರೈಬರ್ಸಿಗೆ ನಾನು ಕೊಡಿಸಿದ್ರೆ ಕುರಿ ಆಡಬೇಕು ಅಂಥವಿದ್ರೆ ಹಾಕಿ ತೊಗೊತೀನಿ. ಅದೇ ರೀತಿಯಾಗಿ ದಯವಿಟ್ಟು ಕುರಿಗಳನ್ನು ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ರಿ ಬ್ರದರ್ಸ್. ನಾನು ಏನಪ್ಪ ಅಂತಂದರೆ ವಿಡಿಯೋ ಮಾಡ್ತಾ ಇರ್ತೀನಿ. ನಾನು ಯಾಕಪ್ಪ ವಿಡಿಯೋ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಸಬ್ಸ್ಕ್ರೈಬರ್ಸು ಏನು ಗೊತ್ತಾ, ಸಬ್ಸ್ಕ್ರೈಬರ್ಸ್ ಏನಿದ್ದೀರಲ್ಲ ನೀವು, ನಿಮ್ಮ ಸ್ನೇಹಿತರಿಗೆ ನೀವು ಎಲ್ರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಚಾನಲ್. ಸ್ವಲ್ಪ ನೋಡಿರಿ, ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ನಮ್ಮಿಂದ ಏನಾದರೂ ನಿಮ್ಮ ಕುರಿಗಳಿಗೆ ಒಳ್ಳೇದಾಗಿದ್ದರೆ ಮಾತ್ರ ನೀವು ವಿಡಿಯೋ ಮಾಡಿಸಿ, ಏನೋ ಸಬ್ಸ್ಕ್ರೈಬ್ ಮಾಡಿಸ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ನಮ್ಮ ಚಾನಲ್ನ. ಇಷ್ಟಂತೂ ಹೇಳಬಲ್ಲೆ.
ಮತ್ತು ಏನಾದರೂ ನಿಮ್ಮ ಕುರಿಗಳಿಗೆ ಸಮಸ್ಯೆಗಳಿದ್ದರೆ ನನಗೆ ಕಾಲ್ ಮಾಡ್ಕೊಂಡು ತಿಳ್ಕೊಳ್ಳಿ. ನನ್ನ ನಂಬರ್ ಹೇಳ್ತೀನಿ 7676074190. ಇದು ನನ್ನ ನಂಬರು. ದಯವಿಟ್ಟು ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆಗಳಾದರೆ ಕಾಲ್ ಮಾಡ್ಕೊಳ್ಳಿ. ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ದಯವಿಟ್ಟು ನಮ್ಮ ಕಿರಣ್ ಶಿಪ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.